ನೋಡಿ, ಮಳೆ ಬಂತು ಅಂದರೆ ಬೆಂಗಳೂರಿನ ಒಂದಷ್ಟು ಏರಿಯಾಗಳು ತತ್ತರಿಸಿ ಹೋಗ್ಬಿಡ್ತವೆ. ಲೇಔಟ್ಗಳು, ಏರಿಯಾಗಳು ಈ ರಣ ಮಳೆಯ ಹೊಡೆತಕ್ಕೆ ಬ್ರ್ಯಾಂಡ್ ಬೆಂಗಳೂರೇ ತತ್ತರಿಸ್ಕೊಂಡು ಹೋಗಿದೆ. ಬೆಂಗಳೂರಿನ ರೈನ್ಬೋ ಲೇಔಟ್ಗೆ ಜಲದಿಗ್ಬಂಧನ. ಪ್ರತಿ ಬಾರಿ ಮಳೆ ಬಂದಾಗಲೂ ರೈನ್ಬೋ ಲೇಔಟ್ನ ಪರಿಸ್ಥಿತಿ ಇದೇ ಆಗುತ್ತೆ. ನಿನ್ನೆ ರಾತ್ರಿ ಸುರಿದ ಒಂದೇ ಮಳೆಗೆ ಆ ಏರಿಯಾದಲ್ಲಿ ಅಲ್ಲೋಲ ಕಲ್ಲೋಲನೇ ಸೃಷ್ಟಿಯಾಗಿ ಹೋಗಿದೆ. ಲೇಔಟ್ ನಿವಾಸಿಗಳಿಗೆ ಜಲಕಂಟಕ ಇನ್ನಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಪ್ರತಿ ಸರ್ಕಾರಗಳಿದ್ದಾಗಲೂ ಅಷ್ಟೇ, ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದ ಸಮಯದಲ್ಲೂ ಅಷ್ಟೇ, ದೊಡ್ಡ ಕನ್ನಳ್ಳಿ ಕೆರೆ ಕೋಡಿ ಒಡೆದು ನೀರು ನುಗ್ಗಿದೆ. ಪ್ರತಿ ಸಲ ಇದೇ ಅನಾಹುತ ಆಗುತ್ತೆ. ಸರ್ಜಾಪುರ ರಸ್ತೆಯಲ್ಲಿ ಇರುವಂತಹ ರೈನ್ಬೋ ಡ್ರೈವ್ ಲೇಔಟ್ ಇದು ನೋಡಿ. ಲೇಔಟ್ನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಹಲವು ಬಾರಿ ಇದೇ ಲೇಔಟ್ನಲ್ಲಿ ಇದೇ ಥರ ನೀರು ನಿಂತ್ಕೊಂಡಾಗ ಬೋಟಲ್ಲಿ ಟ್ರಾವೆಲ್ ಮಾಡುವಂಥ ಪರಿಸ್ಥಿತಿ ಇತ್ತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರೈನ್ಬೋ ಡ್ರೈವ್ ಲೇಔಟ್ ಇದು ಸರ್ಜಾಪುರ ಹತ್ರ ಇದೆ. ನಿನ್ನೆ ರಾತ್ರಿ ಸುರಿದಂಥ ಒಂದೇ ಮಳೆಗೆ ಅಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲನೇ ಸೃಷ್ಟಿಯಾಗಿದೆ. ಆ ಲೇಔಟ್ ನಿವಾಸಿಗಳಿಗೆ ಅದು ಏನು ಶಾಪನೋ ಏನೋ ಗೊತ್ತಿಲ್ಲ. ಪ್ರತಿ ಸರಿ ಮಳೆ ಬಂದಾಗಲೂ ಅವ್ರು ಹೀಗೆ ಅನುಭವಿಸ್ಬೇಕು. ಇದೆಲ್ಲವೂ ಯಾಕಾಗುತ್ತೆ ಅಂದಾಗ ಅವೈಜ್ಞಾನಿಕ ಕಾಮಗಾರಿಗಳು, ಅನ್ಆಥರೈಸ್ಡ್ ಲೇಔಟ್ಸು, ರೋಡ್ಸು ಅನ್ಸೈಂಟಿಫಿಕ್ ವೇಯಲ್ಲಿ ಮಾಡುವಂಥದ್ದು, ಇದೆಲ್ಲ ಆದಾಗ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ನಮ್ಮ ಪ್ರತಿನಿಧಿ ವರ್ಷಿತಾ ಈ ರೈನ್ಬೋ ಲೇಔಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಪ್ರತಿ ಸಲ ಮಳೆ ಜೋರಾಗಿ ಬಂದ್ರು ಅಂದ್ರು ಅಂದ್ರೆ ಅಥವಾ ಒಂದು ಸ್ವಲ್ಪ ಮಳೆ ಬಂದ್ರು, ಒಂದು ರಾತ್ರಿ ಇಡೀ ಮಳೆ ಬಂದ್ರು, ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಅದರಲ್ಲಿ ರೈನ್ಬೋ ಲೇಔಟ್ ಕೂಡ ಒಂದು. ಪ್ರತಿ ಸಲನೂ ಅಲ್ಲಿನ ನಿವಾಸಿಗಳು ಇದರಲ್ಲಿ ಪರದಾಡಲೇಬೇಕು. ಆದರೆ ಯಾವ ಸರ್ಕಾರಗಳು ಯಾವ ಅಧಿಕಾರಿಗಳಾಗಲಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದನ್ನ ಕೊಟ್ಟಿಲ್ಲ. ಸದ್ಯ ಅಲ್ಲಿನ ನಿವಾಸಿಗಳ ಪರಿಸ್ಥಿತಿ ಹೇಗಿದೆ? ಅಲ್ಲಿರೋರ್ನ ಬೇರೆ ಕಡೆ ಏನಾದರೂ ಮೂವ್ ಮಾಡ್ತಾ ಇದ್ದಾರಾ ಅಥವಾ ಅವ್ರ ಊಟ ತಿಂಡಿ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಸುಷ್ಮಿತಾ? ಸಿಂಧೂರ, ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ಬೆಂಗಳೂರು ನಲಗಿ ಹೋಗಿರುವಂಥದ್ದು. ಅದರಲ್ಲೂ ಈ ಒಂದು ರೈನ್ಬೋ ಲೇಔಟ್ ಏನಿದೆ, ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಸ್ವಲ್ಪ ಮಟ್ಟಿನ ಮಳೆ ಬಂದರೂ ಕೂಡ ಈ ಮಟ್ಟಿಗೆ ನೀರನ್ನು ತುಂಬೋದು ಸಹಜ. ಆದರೆ ನಿನ್ನೆ ಸುರಿದಂತಹ ಮಳೆಗೆ ಭಾರಿ ಪ್ರಮಾಣದ ನೀರು ಇನ್ನೂ ಕೂಡ ತಗ್ಗಿಲ್ಲ. ಸದ್ಯ ನಾನೀಗ ಅದೇ ಲೇಔಟ್ ಹತ್ರ ಇದ್ದೀನಿ, ಈ ರೈನ್ಬೋ ಲೇಔಟ್. ಯಾಕಂದರೆ ಕಳೆದ 15 ವರ್ಷದಿಂದ ಕೂಡ ದೊಡ್ಡ ಕನ್ನಳ್ಳಿ ಕೆರೆಯ ಕೋಡಿ ಒಡೆಯೋದಾಗಿರ್ಬೋದು, ಜೊತೆಗೆ ಸರ್ಜಾಪುರ ಮೇನ್ ರೋಡ್ ಆಗಿರುವಂತಹ ಕಾರಣಕ್ಕೆ ಎಲ್ಲೋ ಕಡೆ ಮಳೆ ಬಂದಂತಹ ಸಮಯದಲ್ಲಿ ತಗ್ಗು ಪ್ರದೇಶ ಆದಂತಹ ಕಾರಣಕ್ಕೆ ಮಳೆ ನೀರು ಇದೀಗ ಈ ಒಂದು ಲೇಔಟಿಗೆ ನುಗ್ಗಿರುವಂಥದ್ದು. ಸದ್ಯ ಗಮನಿಸ್ತಾ ಇರಬಹುದು, ಯಾವ ಮನೆಯು ಇಲ್ಲಿರುವಂತಹ 430 ಮನೆ ಏನಿದೆ ಆ ಎಲ್ಲ ಮನೆ ಕೂಡ ಏನು ನೀರು ತುಂಬಿರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ನೀರು ನಿಲ್ತಾ ಇರೋದ್ರಿಂದ ಸಾಕಷ್ಟು ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಪ್ರತಿ ಬಾರಿನೂ BBMPಗಾಗಿರ್ಬೋದು ಅಥವಾ GB ಏನು ಬಂದಿದೆ, GBಗೂ ಕೂಡ ಸಾಕಷ್ಟು ನಿವಾಸಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಇದೇ ರೀತಿ ನೀರು ಕೋಡಿ ಹೊಡೆದು, ಜೊತೆಗೆ ಮಳೆ ನೀರು ಅತಿ ಹೆಚ್ಚಾಗಿ ಬರೋದ್ರಿಂದ ಈ ಮಟ್ಟಿಗೆ ನೀರು ಹರಿತಾ ಇದೆ. ಸದ್ಯ ಮಧ್ಯಾಹ್ನ ಆಗಿದೆ, ಆದರೂ ಕೂಡ ನಿನ್ನೆ ರಾತ್ರಿಯಿಂದ ಇದೇ ಫ್ಲೋ ಅಲ್ಲಿ ನೀರು ಸುರಿತಾ ಇದೆ. ಇಲ್ಲಿರುವಂತಹ ಮೋಟಾರ್ಸ್ ಆಗಿರ್ಬೋದು, ಜೊತೆಗೆ ಕರೆಂಟ್ ಆಗಿರ್ಬೋದು, ಕರೆಂಟ್ ಕಂಬಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನೀರು ಟಚ್ ಆಗ್ತಾ ಇರುವಂಥದ್ದು. ಒಂದು ಕಡೆಯಾಗಿ ಯೋಚಿಸ್ತಾ ಹೋದ್ರೆ ಒಂದು ಕಡೆ ನೀರು ಬರೋದು ಸಹಜ, ಆದ್ರೆ ಈ ಮಟ್ಟಿಗೆ ನೀರು ಬಂದು ಇಲ್ಲಿರುವಂತಹವರಿಗೆ ತೊಂದರೆ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಬೇಸರದ ಸಂಗತಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದೀಗ ಅಧಿಕಾರಿಗಳು ಕೂಡ ಒಂದು ವಿಸಿಟ್ ಅನ್ನ ಮಾಡಿ ಹೋಗಿರುವಂಥದ್ದು, ಏನಿದೆ ಏನಾಗಬೇಕು, ಜೊತೆಗೆ ಇಲ್ಲಿ ನಾವು ಏನೇನು ಬದಲಾವಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ವೀಕ್ಷಣೆ ಮಾಡಿ ಹೋಗಿರುವಂಥದ್ದು. ಮತ್ತೊಂದ್ ಕಡೆ ಕರೆಂಟ್ ಕಂಬ ಕೂಡ ಹಾಗೆ ಇದೆ. ಯಾಕಂದ್ರೆ ನಮ್ಗೆ ಕೂಡ, ಯಾಕಂದ್ರೆ ನೀರಲ್ಲಿ ನಡೆದಾಡಕ್ ನಮ್ಗೆ ಹೆದರಿಕೆ ಆಗುತ್ತೆ, ಎಲ್ಲಿ ಕರೆಂಟ್ ಶಾಕ್ ಆಗುತ್ತೋ ಅಥವಾ ಕರೆಂಟ್ ಎಲ್ಲಾದ್ರೂ ಹೊಡೆದ್ರೆ ಏನಾಗುತ್ತೋ ಅನ್ನುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಸದ್ಯ ನಾನು ಈಗಾಗಲೇ ಹೇಳ್ತಾ ಇದ್ದೆ, 430ಕ್ಕೂ ಹೆಚ್ಚು 443 ಮನೆಗಳಿದೆ. ಅಲ್ಲಿಯ ನಿವಾಸಿಗಳಿಗೆ ಊಟ ಮಾಡೋದಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ. ಜೊತೆಗೆ ಅವ್ರು ಹೊರಗೆ ಹೋಗ್ಬೇಕು ಅಂದ್ರೆ ಸದ್ಯ ಗಮನಿಸ್ತಾ ಇರ್ಬೋದು, ನೀರಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಏನೇ ರಿಸ್ಕ್ ಇದ್ರೂ ಕೂಡ ಮನೆಯಿಂದ ಹೊರಗೆ ಹೋಗ್ಬೇಕು ಅಥವಾ ತಮ್ಮ ಡ್ಯೂಟಿಗಳಿಗೆ ಹೋಗ್ಬೇಕು ಅನ್ನುವಂಥದ್ದು ಅನಿವಾರ್ಯ. ಹಾಗಾಗಿ ಶೂಗಳನ್ನ ಬಿಚ್ಚಿ, ಜೊತೆಗೆ ಅವರವರ ಮನೆಗೆ ತಲುಪುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿಂದ ಸರಿಸುಮಾರು ಸಾಕಷ್ಟು 3 ಕಿಲೋಮೀಟರ್ಗಳವರೆಗೂ ಕೂಡ ಇದೇ ರೀತಿ ನೀರು ನಿಂತಿದೆ.
ಎಲ್ಲ ಮನೇಲಿ ಬೆಳೆದಿದ್ದಂತಹ ಒಂದಷ್ಟು ಗಿಡಗಳಾಗಿರ್ಬೋದು, ಮನೇಲಿದ್ದಂತಹ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲದೂ ಕೂಡ ಅಧ್ವಾನ ಆಗಿರುವಂತದ್ದು. ಜೊತೆಗೆ ಮನೆ ಮುಂಭಾಗದಲ್ಲಿ ಇದ್ದಂತಹ ಗಿಡಗಳಾಗಿರ್ಬೋದು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಸಿಂಧೂರ, ವರ್ಷಿತಾ, ಅಲ್ಲಿ ನೀರನ್ನ ಹೊರಹಾಕುವಂತ ಕೆಲಸ ಏನಾದ್ರೂ ಮಾಡ್ತಾ ಇದ್ದಾರಾ? ಮತ್ತೆ ಅಲ್ಲಿ ಯಾರಾದ್ರೂ ನಿವಾಸಿಗಳಿದ್ರೆ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ಬೋದಾ? ಇದಾರಾ ಯಾರಾದ್ರೂ ಅಲ್ಲಿ ಹೊರಗಡೆ ಬಂದು ಓಡಾಡ್ತಾ ಇರೋರು ಯಾರು ಇದ್ದಾರಾ? ಮಾತನಾಡಿಸೋ ಕೆಲಸ ಮಾಡ್ಬೋದಾ ಅವರನ್ನ? ಹಾ ಸಿಂಧೂರ, ಈಗ ಏನು ಮನೆಯಿಂದ ಈಗ ಒಂದ್ ಸ್ವಲ್ಪ ನೀರು ತೆಗ್ತಾ ಇರುವಂತಹ ಕಾರಣಕ್ಕೆ ಮನೆಯಿಂದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಆದ್ರೆ ತುಂಬಾ ಕಮ್ಮಿ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಮಟ್ಟಿಗೆ ನೀರಿದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನೀರಲ್ಲಿ ಬರುವಂತಹ ಸಂದರ್ಭದಲ್ಲಿ ಏನಾದ್ರೂ ಆದ್ರೆ ಅನ್ನುವಂತಹ ಸಾಕಷ್ಟು ಭಯದಿಂದ ಮನೆ ಒಳಗೆ ಕೂಡ ಇರುವಂತದ್ದು. ನಿನ್ನೆಯಿಂದ ಕೂಡ ಸಾಕಷ್ಟು ವರ್ಕರ್ಸ್ಗಳು ಕೂಡ ಯಾವುದೇ ರೀತಿಯಾದಂತಹ ಕೆಲ್ಸಕ್ಕೆ ಹೋಗಿಲ್ಲ. ಮತ್ತೊಂದು ಕಡೆಯಾಗಿ ಅಗ್ನಿಶಾಮಕ ದಳದವರು ಕೂಡ ಒಂದು ನೀರನ್ನ ತೆಗೆಯುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಅದನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳು ಬಂದಿದ್ರು. ಬೆಳಗ್ಗೆಯಿಂದ ಕೂಡ ಇದೇ ರೀತಿಯಾಗಿ ಏನು SDRF ತಂಡ ಹರಸಾಹಸವನ್ನ ಪಡ್ತಾ ಇದೆ. ಆದ್ರೆ ಎಷ್ಟೇ ನೀರನ್ನ ಹೊರತೆಗೆಯುವಂತಹ ಪ್ರಯತ್ನ ಮಾಡಿದ್ರು ಅದೇ ಫ್ಲೋ ಅಲ್ಲಿ ನೀರು ಮತ್ತೆ ಮತ್ತೆ ಬರ್ತಾ ಇದೆ. ಅದೇ ಕಾರಣಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನೀರಿನ ರಭಸ ಜಾಸ್ತಿ ಆಗ್ತಾ ಇದೆ. ಅವರು ಕೂಡ ಬೆಳಗ್ಗಿಂದ ಕೂಡ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿ ಈ ರೀತಿ ಧಾರಾಕಾರ ಮಳೆ ಸುರಿತೋ, ಆ ಧಾರಾಕಾರ ಮಳೆ ಸುರಿದಾಗ್ಲೂ ಕೂಡ ಎಲ್ಲರೂ ಕೂಡ ಅಲರ್ಟ್ ಆಗಿದ್ರು. ಇದೇ ಒಂದು ಭಾಗದಲ್ಲಿ ಸಾಕಷ್ಟು ನೀರು ನಿಲ್ಲುತ್ತೆ ಅನ್ನುವಂಥದ್ದು. ಸದ್ಯ NDRF ತಂಡ ಕೂಡ ವರ್ಷಿತಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದು ಅಂದಾಜಿದೆ. ಪ್ರತಿ ಸಲ ಬೆಂಗಳೂರಲ್ಲಿ ಮಳೆ ಬಂದಾಗ್ಲೂ ಎಲ್ಲೆಲ್ಲಿ ನೀರು ನಿಲ್ಬಹುದು ಅನ್ನುವಂಥ ಅಂದಾಜು ಹಿಂದಿನ BBMP ಮತ್ತು ಇವಾಗಿರುವಂಥ GBAಗೆ ಗೊತ್ತಿದೆ. ಈ ಫಾರ್ ಎಕ್ಸಾಂಪಲ್ ಸಾಯಿ ಲೇಔಟ್ ಇರ್ಬೋದು, ಅಥವಾ ಅಂಡರ್ ಪಾಸ್ಗಳಿರ್ಬೋದು, ಅಥವಾ ರೇನ್ಬೋ ಲೇಔಟ್ ಇರ್ಬೋದು, ಈ ಭಾಗದಲ್ಲಿ ಮಳೆ ಬಂದರೆ ನೀರು ನಿಲ್ಲುತ್ತೆ, ನೀರು ತುಂಬುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ಇನ್ನೊಂದು ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕೂಡ ಹೌದು. ಸೊ ಇದೆಲ್ಲ ವಿಚಾರ ಗೊತ್ತಿದ್ರೂ ಈ ಹಿಂದೆ ಇದ್ದಂಥ BBMP ಆಗಲಿ ಇವಾಗ ಇರುವಂಥ GBA ಆಗಲಿ ಮಳೆಗೆ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರಲ್ಲ, ಏನು ಅವ್ರ ಸಿದ್ಧತೆ ಮಾಡ್ಕೊಂಡಿರೋದು? ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದೇ ಇಲ್ವಾ? ಈ ಲೇಔಟ್ಗಳಲ್ಲಿ ಮಳೆ ಬಂದರೆ ನೀರು ನಿಲ್ಲುತ್ತೆ ಅಂತ ಗೊತ್ತಾದ್ಮೇಲೂ ಹಿಂದಿನ BJP ಸರ್ಕಾರದಲ್ಲೂ ಇದೇ ರೀತಿ ಆಗಿತ್ತು, ಈಗಲೂ ಇದೇ ರೀತಿ ಆಗಿದೆ. ಆದರೆ ಯಾವ ಸರ್ಕಾರಗಳು ಬಂದರೂ ಯಾವ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ. ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ? ಹೌದು ಸಿಂಧೂರ, ಈ GBA ಅಧಿಕಾರಿಗಳು ಜೊತೆಗೆ ಈ ಹಿಂದೆ ಇದ್ದಂತಹ BBMP ಅಧಿಕಾರಿಗಳಾಗಿರ್ಬೋದು, ಬರೀ ನೀರು ನಿಂತಾಗ ಮಾತ್ರ ನಾವು ಇದಕ್ಕೊಂದು ಪರಿಹಾರವನ್ನ ಕೊಡ್ತೀವಿ, ಆ ಕೆರೆ ಕೋಡಿ ಹರಿಯೋ ಏನು ಒಡೆದು ಹೋಗೋದಕ್ಕೆ ಅದಕ್ಕೊಂದು ಪರಿಹಾರ ಕೊಡ್ತೀವಿ ಅನ್ನುವಂತಹ ಸಾಕಷ್ಟು ಉಡಾಫಿಯ ಉತ್ತರಗಳನ್ನ ಕೊಡುತ್ತೆ ಬಿಟ್ರೋ ಅವರು ಬಂದು ಇಲ್ಲಿಯ ಸ್ಥಳವನ್ನ ಪರಿಶೀಲನೆ ಮಾಡೋದಾಗಿರ್ಬೋದು. ಯಾಕಂದ್ರೆ ಕಾಮನ್ ಸೆನ್ಸ್ ಅದು ಯಾವ್ಯಾವ ಜಾಗದಲ್ಲಿ ನೀರು ನಿಲ್ಲುತ್ತೆ, ಪ್ರತಿ ಬಾರಿ ಕೂಡ ಎಲ್ಲೆಲ್ಲಿ ಅವಾಂತರಗಳು ಸೃಷ್ಟಿಯಾಗತ್ತೆ, ಅಲ್ಲಿನ ನಿವಾಸಿಗಳಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಅರ್ಥಕೋಬೇಕು. ಆದ್ರೆ ಒಂದಷ್ಟು ಹೆಲ್ಪ್ ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಈ ಹೆಲ್ಪ್ ಲೈನ್ ನಂಬರ್ಗಳು ಹೇಗಿದೆ ಅಂದ್ರೆ ಬೇಕಾಬಿಟ್ಟಿ ಅಂತ ಅನ್ಸತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಇಲ್ಲಿ ಒಂದಷ್ಟು ಜನ ಹೇಳ್ತಿರೋ ಪ್ರಕಾರ ಹೆಲ್ಪ್ ಲೈನ್ ನಂಬರಿಗೆ ಕಾಲ್ ಮಾಡಿದ್ರು ಕೂಡ ಅಲ್ಲಿ ರಿಸೀವ್ ಮಾಡಿ ಮಾತಾಡೋಂಥವ್ರು ಯಾರೂ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಅವರೇ ಒಂದು ತೇಪೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ನಾವು 5 ವಿಭಾಗವಾಗಿ ಮಾಡಿದೀವಿ, ಆ 5 ವಿಭಾಗದಲ್ಲೂ ಕೂಡ ಹೆಲ್ಪ್ ಲೈನ್ ನಂಬರ್ ಇದೆ. ಯಾವ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಲೇಔಟ್ಗಳಾಗಿರ್ಬೋದು, ಎಲ್ಲೇ ಏನೇ ಆದ್ರೂ ಕೂಡ ನಾವು ಅದನ್ನ ಬಗೆಹರಿಸ್ತೀವಿ ಅನ್ನುವಂತಹ ಉಡಾಫಿ ಉತ್ತರವನ್ನ ಕೊಡ್ತಾರೆ ಬಿಟ್ರೆ ಬೇರೆ ಏನೂ ಕೂಡ GBA ಅಧಿಕಾರಿಗಳು ಮಾಡ್ತಾ ಇಲ್ಲ. ಮತ್ತೊಂದು ಕಡೆಯಾಗಿ ಬೆಳಗ್ಗೆ DCM ಅವರು ಕೂಡ ಪಾರ್ಕ್ ಗಳನ್ನ ವಿಸಿಟ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಈ ಒಂದಷ್ಟು ನೀರು ತುಂಬಿದೆ, ಜನರು ಹರಸಾಹಸನ ಪಡ್ತಿದ್ದಾರೆ, ಮನೆಯಿಂದ ಹೊರಗೆ ಹೋಗಕ್ಕಾಗ್ತಿಲ್ಲ, ಅವರು ಕೂಡ ಬಂದು ನೋಡ್ಲಿಲ್ಲ. ಸಿಂಧೂರ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.